ಬೇಗ ಉದ್ದಾಗ್ತವೆ ಫ್ರೀಸರ್ ಇಟ್ಟಿದ್ನ ಅದು ಗಟ್ಟಿಯಾಗಿತ್ತು. ಜಸ್ಟ್ ಈ ರೀತಿಯಾಗಿ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ವ್ಲಾಗ್ಸ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ದಾರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ಒಂದು ಮಿನಿ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ವ್ಲಾಗಲ್ಲಿ ಒಂದು ಆರೋಗ್ಯಕರವಾದ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಆರಾಮಾಗಿ ಮಕ್ಕಳಿಗೆ ಕೂಡ ಕೊಡ್ಬೋದು, ಹಾಗೆಯೇ ದೊಡ್ಡವರು ಕೂಡ ಆರಾಮಾಗಿ ತಿನ್ಬೋದು. ಯಾವಾಗಲೂ ನಾವು ಡ್ರಮ್ ಸ್ಟಿಕ್ಕನ್ನು ಯೂಸ್ ಮಾಡ್ಕೋತೀವಿ ನಮ್ಮ ಅಡುಗೆಯಲ್ಲಿ ಅಲ್ವಾ, ಬಟ್ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಲ್ಲ. ಬಟ್ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಯಾಕಂತಂದರೆ ಅದರಲ್ಲಿ ತುಂಬಾ ಐರನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ಹೆಚ್ಚಿನವರಲ್ಲಿ ಈಗ ಕಂಡು ಬರೋದಂತಂದರೆ ಐರನ್ ಡೆಫಿಷಿಯನ್ಸಿ ಅಲ್ವಾ. ಖಂಡಿತವಾಗ್ಲೂ ಅದನ್ನು ಹಾಗೆ ಮಾಡಿ ನೀರೆಲ್ಲ ಬಿಸಾಕಿ ಮಾಡ್ಕೊಂಡ್ರೆ ಅದರಲ್ಲಿರುವಂಥ ನ್ಯೂಟ್ರಿಷನ್ ಹೋಗುತ್ತೆ. ನಾನು ಮಾಡ್ತೀನಿ ನೋಡಿ, ಈ ಥರ ಮಾಡಿ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮೊದಲಿಗೆ ನಾನಿಲ್ಲಿ ಕೋಕೋನಟ್ ಆಯಿಲನ್ನು ಹಾಕೋತಾ ಇದ್ದೀನಿ. ನಾನು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ಕೊಳ್ಳೋದು. ಖಂಡಿತವಾಗ್ಲೂ ನೀವು ಕೂಡ ಹಾಗೆ ಮಾಡಿ. ಕೋಕೋನಟ್ ಆಯಿಲ್ ಇಲ್ಲ ಅಂತಂದರೆ ತುಪ್ಪನ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಮಸ್ಟರ್ಡ್ ಇತ್ತು ಅಂತಂದರೆ ಮಸ್ಟರ್ಡ್ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ ಇತ್ತು, ಹಾಗಾಗಿ ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸನ್ನ ಚೆನ್ನಾಗಿ ಒಂದ್ಸಲ ಗುದ್ಕೊಂಡಿದ್ದೀನಿ. ಹಾಗೆಯೇ ಆನಿಯನನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಆನಿಯನ್ ಮತ್ತು ಇದಕ್ಕೆ ಟೊಮೆಟೊನ ಜಾಸ್ತಿ ಹಾಕ್ಕೊಳ್ಬೇಕು. ಸೊಪ್ಪನ್ನು ಮೊದಲಿಗೆ ಬೇಯಿಸ್ಕೊಳ್ಳೋದಕ್ಕೆಲ್ಲ ಹೋಗೋದು ಬೇಡ. ಸೊಪ್ಪನ್ನು ಕೆಲವೊಬ್ರು ಏನು ಮಾಡ್ತೀರಾ ಗೊತ್ತಾ, ಸೊಪ್ಪನ್ನು ಬೇಯಿಸ್ಕೊಂಡ್ಬಿಟ್ಟು ನೀರನ್ನು ಬಿಸಾಕ್ತೀರಾ. ಹಾಗೆ ಮಾಡಬಾರ್ದು. ಅದರ ನೀರಲ್ಲೇ ತುಂಬ ಚೆನ್ನಾಗಿರೋ ನ್ಯೂಟ್ರಿಷನ್ಸ್ ಇರೋದು. ಆ್ಯಂಡ್ ಇದು ತುಂಬಾ ಹೆಲ್ದಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ನ ಹಾಕೊಬಿಟ್ಟು ತುಂಬ ಏನು ರೋಸ್ಟ್ ಮಾಡ್ಕೊಳ್ಬೇಕಂತ ಇಲ್ಲ, ಜಸ್ಟ್ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದೆರಡು ಬಟಾಟೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಹಸಿರು ಕಾಳಿರುತ್ತಲ್ವ, ಬೆದೆ ಬರ್ಸಿರುವಂಥದ್ದು, ಅದನ್ನು ಹಾಕ್ಕೊಂಡಿದ್ದೀನಿ. ಇದೆರಡು ಹಾಕೋದ್ರಿಂದ ನಿಮ್ಮ ಇದು ಪಲ್ಯದ ಟೇಸ್ಟ್ ಇರುತ್ತಲ್ವ ತುಂಬಾ ಚೆನ್ನಾಗಾಗತ್ತೆ. ಒಮ್ಮೆ ಖಂಡಿತ ನೀವು ಟ್ರೈ ಮಾಡಬೇಕು. ಹಾಗೆಯೇ ಈ ಸೊಪ್ಪಿದೆ ನೋಡಿ, ಇದನ್ನ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಕಟ್ಟೇನು ಮಾಡ್ಕೊಂಡಿಲ್ಲ, ಚಿಕ್ಕ ಚಿಕ್ಕದೇ ಇರುತ್ತಲ್ವಾ, ಹಾಗಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ನಿಜವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅದನ್ನೇ ಸಪ್ರೇಟಾಗಿ ಮಾಡಿದರೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ಮಕ್ಕಳು ತಿನ್ನಲ್ಲ ನನ್ನ ಪ್ರಕಾರ. ಈ ಥರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ಬೋದು, ನನ್ನ ಚಿಕ್ಕ ಮಗುವಿಗೆ ನಾನು 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಈ ರೀತಿ ಅನ್ನಕ್ಕೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡ್ತೀನಿ. ನನ್ನ ಮಗಳು ತುಂಬಾ ಇಷ್ಟಪಟ್ಟು, ನಾನು ಫಸ್ಟ್ ಟೈಮ್ ಕೊಟ್ಟಿದ್ದು, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಹೆಲ್ದಿ ಆದಂತಹ ನಮ್ಮದು ನುಗ್ಗೆ ಸೊಪ್ಪಿನ ತಾಳ್ಳೆ ರೆಡಿ ಆಗಿಬಿಟ್ಟಿದೆ, ಪಲ್ಯ ರೆಡಿ ಆಯಿತು. ಆ್ಯಂಡ್ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿತ್ತು. ಯಾವುದೇ ರೀತಿಯ ಸ್ಮೆಲ್ ಇರಲಿ ಏನೂ ಕೂಡ ಇಲ್ಲ. ಖಂಡಿತವಾಗ್ಲೂ ನೀವೊಮ್ಮೆ ಟ್ರೈ ಮಾಡಿ ಆಯ್ತಾ, ತುಂಬಾ ಹೆಲ್ದಿ ಆಗಿರುತ್ತೆ. ಗಟ್ಟಿ ಹೇಳಿ. ಮಕ್ಕಳಿಗೆ ಈ ರೀತಿ ಡ್ರ್ಯಾಗನ್ ಫ್ರೂಟ್ ಅನ್ನು ಕೊಡಬೇಕು. ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ ನಿಮಗೆ? ಹಾಳಾಯ್ತಾ? ಹಾವಿನ ಹಣ್ಣು. ಮಕ್ಕಳಿಗೆ ಮಕ್ಕಳ ಹಾವಿನ ಹಣ್ಣನ್ನು ಕೊಡ್ಬೇಕು ಡೈಲಿ. ಹಾವಿನ ಹಣ್ಣನ್ನು ಕೊಡೋದ್ರಿಂದ ಮಕ್ಕಳು ಬೇಗ ಉದ್ದಾಗ್ತವೆ. ನೀವು ಹಾವಿನ ಹಣ್ಣು ತಿಂದೆ ಉದ್ದಾದ? ಹಾವಿನ ಹಣ್ಣು ಜಾಸ್ತಿ ಆಯ್ತು ನೀವು ತಿನ್ನೋದಾಗ. ಮಕ್ಕಳಿಗೆ ಈ ರೀತಿಯಾದಂಥ ಡ್ರ್ಯಾಗನ್ ಫ್ರೂಟನ್ನು ಕೊಡಬೇಕು. ತುಂಬಾ ಹೆಲ್ದಿ ಇದು, ತುಂಬ ಒಳ್ಳೆಯದು ಮಕ್ಕಳಿಗೆ. ಇಮ್ಯುನಿಟಿ ಬೂಸ್ಟಿಗೆ ಎಲ್ಲ ತುಂಬ ಒಳ್ಳೆಯದಾಗತ್ತೆ. ಸೊ ನಾನು ಯೂಶ್ವಲಿ ಸ್ವಲ್ಪ ಜಾಸ್ತಿ ಇದೆಲ್ಲ ಯೂಸ್ ಮಾಡ್ತೀನಿ. ಈ ಹಣ್ಣು, ಕಿವಿ, ಪ್ಲಮ್ ಇದೆಲ್ಲ ಯೂಸ್ ಮಾಡ್ತೀನಿ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಇದು ಒಂಥರ ಸಿಹಿ ಇರುತ್ತೆ, ತುಂಬ ಹಣ್ಣಾದರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು ಈ ಕಲರ್ ಸಿಗುತ್ತೆ, ಇನ್ನೊಂದು ಇದರಲ್ಲೇನೆ ವೈಟ್ ಕಲರ್ ಸಿಗುತ್ತೆ ಅನ್ಸುತ್ತೆ ಅಲ್ವಾ? ನೋಡ್ಬೋದು, ಇಲ್ಲಿ ನೋಡ್ಬೋದು. ಸೊ ಈ ಫ್ರೀಸರ್ ಇಟ್ಟಿದ್ನ ಅದು ಗಟ್ಟಿಯಾಗಿತ್ತು. ಜಸ್ಟ್ ಈ ರೀತಿಯಾಗಿ ಎಳೆದ್ಬಿಟ್ಟೆ, ಫರಕ್ ಅಂತ ಒಂದು ಜರಿನೇ ಹರಿದೋಗ್ಬಿಟ್ಟಿದೆ ನೋಡಿ.
ಸೊ ಏನು ಮಾಡಬೇಕು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಫ್ರೀಸರಲ್ಲಿ ಒಂದ್ರ ಮೇಲೆ ಒಂದು ಜರಿ ಹಾಕಿಡ್ತೀವಲ್ವಾ, ಅದು ಅಂಟ್ಕೊಳ್ಳುತ್ತೆ. ಏನಾದರೂ ಟಿಪ್ಸ್ ಗೊತ್ತಿದೆಯಾ ನಿಮಗೆ? ಗೊತ್ತಿದ್ರೆ ಹೇಳಿ, ಇಲ್ಲ ಅಂತಂದ್ರೆ ನನ್ನ ಪೂರ ಕವರ್ ಹಾಳಾಗ್ಬಿಡುತ್ತೆ. ರಿಯೂಸೇಬಲ್ ಕವರ್ಗಳಿವು. ಸೊ ಏನು ಮಾಡ್ಬೋದು ಅಂತೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಫಿಶ್ ಇದೆ, ಫಿಶ್ನ ಫ್ರೀಸರಿಂದ ತೆಗೆದಿದ್ದೀನಿ. ಫಿಶ್ ಫ್ರೈ ಮಾಡಬೇಕು. ಹಾಗೆಯೇ ಸಂಜೆ ಆದಮೇಲೆ ಮಕ್ಕಳೆಲ್ಲ ಸ್ವಲ್ಪ ಆಟ ಆಡೋದು ಅದು ಇದೆಲ್ಲ ಮಾಡ್ತಾರೆ ಶ್ರೀಧರ್ ಬಂದಾಗ. ಆಮೇಲೆ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸ್ತೀನಿ. ಒಂದು 7:30-8 ಗಂಟೆ ಒಳಗೆ ಮಾಡ್ಕೊಳ್ತೀನಿ. ಬೇಗ ಊಟ ಎಲ್ಲ ಮಾಡಿಸ್ಬಿಡ್ತೀನಿ. ಮತ್ತು ರಗಳೆ ಇರೋದೆಲ್ಲ ಮತ್ತೆ ಮಲಗಬೇಕಾದ್ರೆ ಅವ್ರು ಲೇಟೇನೆ ಮಲಗ್ತಾರೆ. ಆದ್ರೂ ಕೂಡ ಒಂದು ಕೆಲಸ ಮುಗ್ದ ಹಾಗೆ ನನಗೆ. ಸ್ನಾನ ಎಲ್ಲ ಆದಮೇಲೆ ಮಕ್ಕಳದ್ದು ಒಂದು ಪೂಜೆ ಮಾಡೋದು, ಅವ್ರದ್ದು ಒಂದು ಕೆಲವೊಂದೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ನನಗೆ ಸ್ವಲ್ಪ ನಾನ್ ವೆಜ್ ಅಂತ ಅಂದರೆ ತುಂಬಾ ಇಷ್ಟ. ಅವಳು ವೆಜ್ ಅಂತಂದರೆ ಸ್ವಲ್ಪ ಊಟ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾಳೆ, ಬಟ್ ಊಟ ಮಾಡ್ತಾಳೆ, ಹಾಗೇನಿಲ್ಲ. ಅದಕ್ಕೋಸ್ಕರ ಮೀನಿತ್ತಲ್ವ, ಮತ್ತು ಮೀನು ಫ್ರೈ ಮಾಡೋಣ ಅಂತ ಹೇಳಿ ಮಸಾಲೆನ ಹಚ್ಕೋತಾ ಇದ್ದೀನಿ. ಏನಂತಂದರೆ ಮಸಾಲೆ ಇದನ್ನು ತುಂಬ ಟೈಮ್ ಇಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ಈ ರೀತಿಯಾಗಿ ಹಾಕಿಬಿಟ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿಯೇ ಮೀನು ಫ್ರೈ ಬರುತ್ತೆ. ಈ ಮಸಾಲೆ ಖಾಲಿ ಆದಮೇಲೆ ಖಂಡಿತವಾಗ್ಲೂ ನಾನು ಮಾಡಬೇಕಾದ್ರೆ ಒಂದ್ಸಲ ಶೇರ್ ಮಾಡ್ಕೋತೀನಿ, ನಿಮಗೂ ಕೂಡ ಯೂಸ್ ಆಗ್ಬೋದು. ತುಂಬ ಟೈಮ್ ಇಡ್ಬೋದು, ಹಾಳು ಕೂಡ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಹೊಸಬರು ಯಾರಾದರೂ ನೋಡ್ತಾ ಇರೋರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಅಲ್ಲಿ ನೋಡ್ಬೋದು. ಮತ್ತು ನನ್ನ ಮಕ್ಕಳು ಬಂದುಬಿಟ್ಟಿದ್ದಾರೆ. ಅವರಿಗೆ ಚಿಕ್ಕವಳಿಗೆ ಬಾದಾಮಿ ಅಂತಂದರೆ ತುಂಬಾ ಇಷ್ಟ, ಹಾಗಾಗಿ ಅವಳು ತಿನ್ನೋದಕ್ಕೆ ಯಾವಾಗಲೂ ಬರ್ತಾಳೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್, ಶುಭರಾತ್ರಿ. ಎಂತ ಹಬ್ಬ ಮಾಡಿದೆ ಮಗಿಗೆ?